ಹಲೋ ವೀಕ್ಷಕರೇ, ನಮಸ್ಕಾರ. ಕೃಷಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಕಾಫಿ ಹಣ್ಣು ಕುಯ್ಯೋಕ್ಕೆ ಹೋಗ್ತಿದ್ದೀವಿ. ಅರೇಬಿಕಾ ಕಾಫಿ ಹಣ್ಣಾಗಿದೆ ನೋಡಿ. ಇದು ನಮ್ಮ ಗುಡ್ಡ, ಇದು ರೋಬಸ್ಟ್ ಗಿಡ ನೋಡಿ. ನಾವೀಗ ಇದನ್ನು 4 ಚಿಗುರು ಬಿಟ್ಟಿದ್ದೀವಿ. ಯಾವ ಥರ ಬಿಡೋದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದರಲ್ಲಿ ಒಳ್ಳೆ ಕಾಫಿ ಬರುತ್ತೆ. ನಾವು ಅಂತೇಳಿದರೆ ಅರೇಬಿಕಾ ಭಾಳ ಬೇಗ ಹಣ್ಣಾಗುತ್ತಲ್ಲ, ಹಂಗಾಗಿ ನಾವೀಗ ರೋಬಸ್ಟ್ ಪ್ಲ್ಯಾಂಟ್ ಮಾಡ್ತಿದ್ದೀವಿ. ಹಂಗಾಗಿ ಕಾಫಿ ಹಣ್ಣು ಕುಯ್ಯೋದು ಹೇಗಂತ ತೋರಿಸ್ತೀವಿ. ಕಾಯಿ ಬಿಡಬೇಕು, ಅರಿಶಿನ ಮತ್ತು ಹಣ್ಣಾಗಿದ್ದು ಮಾತ್ರ ಕುಯ್ಯಬೇಕು. ಅದರಲ್ಲಿ ಯಾವ ಥರ ಕುಯ್ಯೋದು ಹೇಗೆ ಅಂತ ಹೇಳ್ತೀವಿ. ಗಿಡ ಯಾವ ಥರ ಬಿಡೋದು ಅಂತೇಳಿ ನೋಡಿ. ಇದರಲ್ಲಿ ಈಗ ನಾವು 4-5 ಚಿಗುರು ಬಿಡ್ಬೋದು. ಫುಲ್ಲು ಚಿಗುರು ಬಿಡಬಾರ್ದು, ಸಿಕ್ಕಾಪಟ್ಟೆ ಚಿಗುರು ಬರುತ್ತೆ. ಇದು ನೋಡಿ, ಈ ಥರ ಬಿಟ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಕ್ರಾಪ್ ಬರುತ್ತೆ. ಫುಲ್ ಕಾಯಿ ಕುಯ್ಯಬಾರ್ದು, ಹಣ್ಣನ್ನು ನೋಡಿ ಒಂದೊಂದೇ ಕುಯ್ಯಬೇಕು. ರೋಬಸ್ಟ್ ಕುಯ್ದಂಗೆ ಕುಯ್ಯೋದಲ್ಲ. ರೋಬಸ್ಟಿಗೂ ಅರೇಬಿಕಗೂ ವ್ಯತ್ಯಾಸ ನೋಡಿ. ಈ ಥರ ನಾಟಿ ಬಿಟ್ಟರೆ ಈ ಥರ ಬಗ್ಸಿ ಕುಯ್ಯಬೇಕು ನೋಡಿ. ಒಂದೊಂದು ಹಣ್ಣು ಮಾತ್ರ, ಕಾಯಿ ಆ ಥರ ಬಿಡಬೇಕು. ಮತ್ತು ಅರಿಶಿನ ತಿರುಗಿದು ಕುಯ್ಯಬೇಕು. ಅದು ನಿಮಗೆ ಒಂದು ಅಂದರೆ ಲೇಬರ್ ತುಂಬ ಕಷ್ಟ ಆಗೋದ್ರಿಂದ ಹಣ್ಣಾಗಿದ್ದನ್ನು ಮತ್ತು ಅರಿಶಿನ ತಿರುಗಿದನ್ನು ಕುಯ್ಯಬೇಕು. ಹಾಗಾಗಿ ನೋಡಿ, ಈ ಥರ ಕುಯ್ತಿದ್ದಾರಲ್ಲ, ಈ ಥರ ಕುಯ್ಯಬೇಕು ನೋಡಿ. ಈ ಥರ ಹಣ್ಣು ಮಾತ್ರ, ಕಾಯಿ ಆ ಥರನೇ ಬಿಡಬೇಕು. ನೀವು ಕಾಯಿ ಕುಯ್ದರೆ ಸಿಕ್ಕಾಪಟ್ಟೆ ಹಗುರ ಬರುತ್ತೆ. ಹಾಗಾಗಿ ನಿಮಗೆ ತೂಕ ತುಂಬ ಕಮ್ಮಿ ಬರುತ್ತೆ. ಹಾಗಾಗಿ ನೋಡಿ, ಈ ಥರ ನಿಧಾನಕ್ಕೆ ಬಗ್ಸಿದ್ದು ನೋಡಿ. ನಾವು ಚೀಲ ಮಾಡ್ಕೊಂಡಿದ್ವಿ ಕಾಫಿ ಹಣ್ಣು ಕುಯ್ಯೋಕ್ಕೆ. ಎದುರುಗಡೆ ಈ ಥರ ಕಟ್ಕೊಂಡು ಕುಯ್ಯೋದು ನೋಡಿ. ಈ ಥರ ಹಾಕ್ತೀವಿ, ಅಂದರೆ ರೋಬಸ್ಟ್ ಕುಯ್ದಂಗೆ ಕುಯ್ಯೋದಲ್ಲ. ಹಾಗಾಗಿ ನೋಡಿ, ಇದು ನಮ್ಮನೆ ಹುಂಜ, ಗಿರಿರಾಜ್ ಹುಂಜ, ಗುಂಡ ಅಂತೇಳಿ. 2 ವರ್ಷ ಆಯಿತು ಈ ಹುಂಜಕ್ಕೆ ನೋಡಿ. ಈ ಥರ ನೋಡಿ, ಕ್ಲೀನ್ ಮಾಡಿ ಕುಯ್ತಾರೆ ನೋಡಿ. ಈ ಥರ ಕಾಯಿ ಬಿಡಬೇಕು, ಖಾಲಿ ಹಣ್ಣು ಮಾತ್ರ ಒಂದೊಂದೇ ಕುಯ್ದು ಇದು ಮಾಡಬೇಕು. ಕಾಯಿ ನೋಡಿ ತುದಿಲಿ ಬಿಟ್ಟಿದ್ದಾರೆ, ಅದು ನೆಕ್ಸ್ಟ್ ಇನ್ನೊಂದು 8-10 ದಿನಕ್ಕೆ ಹಣ್ಣಾಗುತ್ತೆ, ಮತ್ತು ಪುನಃ ಕುಯ್ಯೋದು. ಹಾಗಾಗಿ ನಮಗೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತಲ್ಲ. ಹಾಗಾಗಿ ನಾವೀಗ ರೋಬಸ್ಟ್ ಪ್ಲ್ಯಾಂಟ್ ಮಾಡೋಣ ಅಂತ ಹೇಳಿ, ಹಾಗಾಗಿ ಇದು ನಾಟಿ ಗಿಡ ಬಿಟ್ಟಿದ್ದು ನಾವು. ನಾಟಿ ಬಿಟ್ಟರೆ ನೋಡಿ ಒಳ್ಳೆ ಫಸಲು ತೆಗಿಬೋದು. ಅದೊಂದು 3-4 ವರ್ಷ ಬೇಕು ರೋಬಸ್ಟ್ ಫಸಲು ಬರಬೇಕಾದ್ರೆ. ಅಲ್ಲಿ ತನಕ ನಾವು ಇದನ್ನು ಕುಯ್ತಿರ್ಬೋದು. ವರ್ಷದಲ್ಲಿ ಒಂದು 3 ವರ್ಷ ಬರುತ್ತೆ. ಒಂದು ಕೊಂಬು ಚಿಗುರು ಬಿಟ್ಟು ಕ್ಲೀನಾಗಿ ನಾಟಿ ಬಿಟ್ಟು ಕುಯ್ಯೋದಾದರೆ 3-4 ವರ್ಷ ಕುಯ್ಬೋದು. ಒಂದು ಇದರಲ್ಲಿ ನಾವು 4-5 ಬಿಡ್ತೀವಿ ನೋಡಿ. ಈ ಥರ ಹಣ್ಣು ಕ್ಲೀನ್ ಮಾಡಿ ಕುಯ್ಬೇಕು ನೋಡಿ. ಹಣ್ಣು ಈ ಥರ ನೋಡಿ, ಅದರಲ್ಲಿ ಒಂದೊಂದು ಬಿಟ್ಟಿದ್ದಾರೆ ನೋಡಿ. ಇದು ಒಳ್ಳೆ ಸೈಜ್ ಬಂದಿದೆ ನೋಡಿ. ನೋಡಿ, ಇನ್ನು ಮಿಕ್ಕಿದೆಲ್ಲ ಬಿಟ್ಟಿದ್ದಾರೆ ನೋಡಿ. ತುದಿಲಿ ಬಿಟ್ಟಿದ್ದಾರೆ ನೋಡಿ. ಇದರಲ್ಲಿ ನೋಡಿ, ಕೆಂಪು ಮತ್ತು ಅರಿಶಿನ ಮಾತ್ರ ಕುಯ್ತಿರೋದು. ಹಸಿರು ಆ ಥರ ಬಿಟ್ಟು ಬಿಡಬೇಕು. ಅದು ಇನ್ನೊಂದು ಕುಯ್ಲಿಗೆ 3-4 ಕುಯ್ಲು ಮಾಡಬೇಕಾಗುತ್ತೆ. ಹಾಗಾಗಿ ಈ ಥರ ಸೊಂಟಕ್ಕೊಂದು ಕಟ್ಕೊಂಡು ಚೀಲ ಕುಯ್ಯೋದು ನೋಡಿ. ಈ ಥರ ನೋಡಿ, ಸೈಜ್ ಗೊತ್ತಾಯ್ತಲ್ಲ ನೋಡಿ. ಈ ಥರ ಇದು ತುದಿಲಿ ನೋಡಿ, ನಮಗೆ ನೆಕ್ಸ್ಟ್ ಒಳ್ಳೆ ಫಸಲು ಬರುತ್ತೆ. ಅದರಲ್ಲಿ ಫಸಲು ಇಲ್ಲದಿದ್ರೆ ನೆಕ್ಸ್ಟ್ ನಾವು ಕಡ್ದು ತೆಗಿತೀವಿ, ಅದರಲ್ಲಿ ಹೊಸ ಚಿಗುರು ಬರುತ್ತೆ ನೋಡಿ. ಈ ಥರ ಅರಿಶಿನ ಮತ್ತು ಕೆಂಪು ಎರಡನ್ನೂ ಕುಯ್ದರೆ ಆಯಿತು. ಭಾಳ ಹಸಿರಿದ್ದನ್ನು ಬಿಟ್ಟು ಬಿಡಬೇಕು ನೋಡಿ. ಈ ಥರ ಕೆಂಪಿದ್ದಿದ್ದು ಕುಯ್ದರೆ ಭಾರಿ ಒಳ್ಳೆಯದು, ಜನ ಬೇಕಲ್ವ. ಹಂಗಾಗಿ ಒಳ್ಳೆ ತೂಕ ಬರುತ್ತೆ. ಒಂದು ಚೀಲ 50 kg ತನಕನೂ ಬರುತ್ತೆ. ಭಾರಿ ಹಸಿರು ಕುಯ್ದರೆ 25-27 kgಗೆ ಲಾಸ್ಟು. ಒಂದೊಂದು 50 kg ಚೀಲದಲ್ಲಿ ಅಷ್ಟೇ ಬರೋದು. ಹಾಗಾಗಿ ನೋಡಿ, ಒಳ್ಳೆ ಫಸಲು ಬಂದಿದೆ ನೋಡಿ. ಇದರಲ್ಲಿ ತುದಿಲಿ ಒಳ್ಳೆ ಒಂದು 3/4% ಬಂದಂಗೆ ಆಗಿದೆ ತುದಿಲಿ ನೋಡಿ. ನಿಮಗೆ ಈ ಹೊಸ ಚಿಗುರಲ್ಲಿ ಒಳ್ಳೆ ನೆಕ್ಸ್ಟಿಗೆ ಒಳ್ಳೆ ಕ್ರಾಪ್ ಬರುತ್ತೆ. ಒಳ್ಳೆ ಫಸಲು ಬಂದು ನಿಮಗೆ ಇದಕ್ಕಿಂತ ಡಬಲ್ ಸಿಗುತ್ತೆ. ನೆಕ್ಸ್ಟ್ ವರ್ಷದಲ್ಲಿ ಕಡಿಬೇಕಾಗುತ್ತೆ ನೋಡಿ. ಅದರಲ್ಲಿ 4 ಚಿಗುರು ಬಿಟ್ಟಿದ್ದೀವಿ ನಾವು. ಆ 4 ಚಿಗುರಲ್ಲಿ ಒಳ್ಳೆ ಫಸಲು ಬಂದಿದೆ. ಒಂದು 8-10 ಚಿಗುರು ಮೇಲೆ ಬರುತ್ತೆ. ಅದರಲ್ಲಿ ಒಳ್ಳೊಳ್ಳೆ ದಪ್ಪ ಚಿಗುರು ನೋಡಿ ಬಿಟ್ಟು ನಾವು ಮಿಕ್ಕಿದ್ದನ್ನೆಲ್ಲ ನಾವು ತೆಗಿಬೇಕಾಗುತ್ತೆ ನೋಡಿ. ಇದರಲ್ಲಿ ಕಾಯಿ ಸಿಕ್ಕಾಪಟ್ಟೆ ಬಿಟ್ಟಿದ್ದೀವಿ ನಾವು. ಹಣ್ಣು ಭಾಳ ಆಗಿಲ್ಲ, ಹಂಗಾಗಿ ಕಾಯಿ ಜಾಸ್ತಿ ಬಿಟ್ಟು ಹಣ್ಣು ಮಾತ್ರ ಕುಯ್ತಿದ್ದೀವಿ. ಹಾಗಾಗಿ ನೋಡಿ, ಈ ಥರ ನಾಟಿ ಬಿಟ್ಟರೆ ನಮಗೆ ಕಸಿ ಮಾಡೋದಕ್ಕಿಲ್ಲ. ಹಾಗಾಗಿ ಇದು ಸ್ವಲ್ಪ ಸುಲಭ ಆಗುತ್ತೆ ಅಂತೇಳಿ ನಾವು ಮಾಡ್ಕೊಂಡಿದ್ದು. ಮತ್ತೊಂದು ಏನಂತೇಳಿದರೆ, ನಮ್ಮದು ಫುಲ್ ಅರೇಬಿಕಾ ಪ್ಲ್ಯಾಂಟ್ ಇರೋದ್ರಿಂದ ನಾವು ರೋಬಸ್ಟ್ ಪ್ಲ್ಯಾಂಟ್ ಮಾಡೋಣ ಅಂತೇಳಿ ನಮ್ಮದೊಂದು ಪ್ಲ್ಯಾನಿಂಗ್ ಇದೆ. ಹಾಗಾಗಿ ನಾವು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ಇದರಲ್ಲಿ ನಾವು ಹೇಳ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.